ನನ್ನೆಲ್ಲ ಕೇಳುಗ ಮಿತ್ರರಿಗೆ ಪ್ರೀತಿಯ ನಮಸ್ಕಾರಗಳು. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ. ಹೌದು, ಹನುಮ ಘನತತ್ವವಾದ ರಾಮನನ್ನ ಹಿಡಿದು ಬಿಟ್ಟಿದ್ದ. ಆತನ ಈ ಗುಣ ಧರ್ಮಯುತ ಸಮರ್ಪಣೆ ರಾಮನ ಬಗೆಗೆ ಆತನನ್ನ ಅಂದರೆ ಹನುಮನನ್ನ ಇನ್ನೂ ಉತ್ತಮ ಸ್ಥಾನಕ್ಕೆ ಏರಿಸಿತ್ತು. ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನದ ನವು ನಿನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು ಎಂದು ಸಮರ್ಪಿಸಿಕೊಂಡ ಹನುಮನ ಪ್ರೀತಿ ಅದೆಷ್ಟಿತ್ತೆಂದರೆ ಈ ಜಗತ್ತಿನ ಯಾವುದನ್ನೂ ಎದುರಿಸುವಷ್ಟಿತ್ತು. ಹಾಗಾದರೆ ಯಾವ ಭಿನ್ನ ಅಭಿಪ್ರಾಯವೂ ರಾಮ ಮತ್ತು ಹನುಮನ ನಡುವೆ ಬರಲೇ ಇಲ್ಲವೇ? ಬಂದಿತ್ತು. ಕೇವಲ ರಾಮ ಮತ್ತು ರಾವಣರ ನಡುವೆ ಯುದ್ಧ ನಡೆಯಲಿಲ್ಲ. ಆ ಸಂದರ್ಭ ಬಂದಿತ್ತು. ಅದೇನೆಂದರೆ ರಾಮ ಮತ್ತು ಹನುಮನ ನಡುವೆಯೂ ಯುದ್ಧ ನಡೆದು ಬಿಟ್ಟಿತು. ರಾಮ ತಿಳಿಯದೆ ವಿಶ್ವಾಮಿತ್ರನಿಗೆ ಮಾತು ಕೊಟ್ಟು ಬಿಟ್ಟ, ಚಂದ್ರಭಾನುವನ್ನ ಸಂಹರಿಸುತ್ತೇನೆಂದು. ಓಡಿದ ಚಂದ್ರಭಾನು ಗೊತ್ತೇ ಹೋಗಿದ್ದು ತಲುಪಿದ್ದು ತಿಳಿಯದೆ ಆಂಜನಾದ್ರಿಯ ಬಳಿ. ತಾಯಿ ಆಂಜನಾದ್ರಿಗೆ ಶರಣಾಗಿ ಚಂದ್ರಭಾನು ಹೇಳುತ್ತಾನೆ, ತಾಯಿ ನನ್ನನ್ನು ರಕ್ಷಿಸು ರಾಮನ ಬಾಣದಿಂದ ಎಂದು, ವಿಶ್ವಾಮಿತ್ರನಿಂದ ಎಂದು. ಅದಕ್ಕೆ ತಾಯಿ ಆಂಜನಾದ್ರಿ ಮಾತು ಕೊಡುತ್ತಾಳೆ, ರಕ್ಷಿಸುತ್ತೇನೆ, ಚಿಂತಿಸಬೇಡ, ನನ್ನ ಮಗ ನಿನ್ನನ್ನು ರಕ್ಷಿಸಲಿದ್ದಾನೆ ಎಂದು. ಹನುಮ ಬಂದಾಗ ತಾಯಿ ಹೇಳಿದಳು, ನೀನು ಚಂದ್ರಭಾನುವನ್ನ ರಕ್ಷಿಸುತ್ತೇನೆ ಎಂದು ಮಾತು ಕೊಡು ಎಂದಾಗ ಮಾತು ಕೊಟ್ಟ ಹನುಮ ಕೇಳಿದ, ಯಾರ ವಿರುದ್ಧ ತಾಯಿ ಎಂದು. ಹೇಳಿದಳು ತಾಯಿ, ಶ್ರೀರಾಮನ ವಿರುದ್ಧ. ದಿಗಿಲಾಯಿತು ಹನುಮನಿಗೆ. ತಾಯಿ ರಕ್ಷಿಸುತ್ತೇನೆ, ನನ್ನ ಶ್ರೀರಾಮಚಂದ್ರ ಎಂದಿಗೂ ತಪ್ಪನ್ನ ಮಾಡಲಾರ ಎಂದು. ರಾಮ ಹುಡುಕುತ್ತ ಬಂದು ಹನುಮನಲ್ಲಿ ಬಂದು ಹೇಳಿದ, ಹನುಮ ಬಿಟ್ಟು ಬಿಡು ಚಂದ್ರಭಾನುವನ್ನ ಎಂದಾಗ ಹನುಮ ಹೇಳಿದ, ತಂದೆ ಬಿಡಲಾರೆ ಎಂದು. ಕೋಪಗೊಂಡ ರಾಮ ಹೇಳಿದ, ನೀ ಎಷ್ಟೇ ಆದರೂ ಕಪಿ, ನಿನ್ನದು ಎಲ್ಲವೂ ಕಪಟ ಪ್ರೀತಿ, ಇಷ್ಟು ದಿನ ನೀನು ಮಾಡಿದ ಕೆಲಸ ಎಲ್ಲವೂ ಕಪಟ ಎಂದ. ಮನನೊಂದ ಹನುಮ ಎದೆಬಗೆದು ತೋರಿಸಿದ ಶ್ರೀರಾಮಚಂದ್ರನನ್ನ ತನ್ನ ಹೃದಯದಲ್ಲಿ ಇರಿಸಿದ್ದನ್ನ ಮತ್ತು ಹೇಳಿದ, ಎನ್ನ ಹೃದಯದಿ ನೀನೇ ಶಕ್ತಿ, ಎನ್ನ ಹೃದಯದಿ ನೀನೇ ಭಕ್ತಿ, ನೀನೇ ಮಾಯಾ ಮೋಹ ಶಕ್ತಿಯು, ಎನ್ನ ಜೀವನ ಮುಕ್ತಿಯು. ಗೊತ್ತೇ ಆತನ ಪ್ರೀತಿ, ಆತನ ಸಮರ್ಪಣೆ ಎಷ್ಟಿತ್ತೆಂದರೆ ರಾಮ ಬಿಟ್ಟ ಬಾಣಗಳಾವವೂ ಹನುಮನನ್ನ ತಲುಪಲಿಲ್ಲ. ಕೊನೆಗೆ ರಾಮನೇ ಹೇಳಿದ, ಹನುಮ ನನ್ನ ಶಕ್ತಿಗಿಂತ ನಿನ್ನ ಭಕ್ತಿಯೇ ದೊಡ್ಡದು ಎಂದು.